ಲೀಕಾಸುರರ ವಿರುದ್ಧ ಇದು ಬ್ರಹ್ಮಾಸ್ತ್ರ. ಸಂಸತ್ನಲ್ಲಿ ಮಾಫಿಯಾಗೆ ಮರಣ ಶಾಸನ ಸಿದ್ಧವಾಗ್ತಾ ಇದೆ. ಲೋಕಸಭೆಯಲ್ಲಿ ಸಾರ್ವಜನಿಕ ಪರೀಕ್ಷೆಗಳ ತಿದ್ದುಪಡಿ ಮಸೂದೆ 2026 ಮಂಡನೆಯಾಗಿದೆ. ಇತ್ತ ವಿಪಕ್ಷಗಳು ಲಾಠಿ ಅಸ್ತ್ರವನ್ನ ಜಳಪಿಸಿವೆ. ಇನ್ನು ರಿಸೈನ್ ಬಳಿಕ ಸದನಕ್ಕೆ ಬಂದಂತಹ ಪ್ರಧಾನಿಗೆ ಭವ್ಯ ಸ್ವಾಗತ ಸಿಕ್ಕಿದೆ. ಪ್ರತಿಭಟನೆ ಸಾಂವಿಧಾನಿಕ ಹಕ್ಕು, ಪ್ರಜಾಪ್ರಭುತ್ವದ ಸೌಂದರ್ಯ, ಪೊಲೀಸರ ಲಾಠಿ ಸಮರ್ಥನೆ ಅಸಾಧ್ಯ. ದೆಹಲಿಯ ಒಳಗೆ ಸೃಷ್ಟಿಯಾದಂತಹ ದಳ್ಳುರಿ ವಿರುದ್ಧ ಸುಪ್ರೀಂ ಕೋರ್ಟ್ ಉರಿದು ಬಿದ್ದಂತಹ ಪರಿ ಇದು. ಬಿಹಾರದಲ್ಲಿ ವಿದ್ಯಾರ್ಥಿಗಳನ್ನ ಗಡಿಯಾಚೆಗಿನ ಶತ್ರುಗಳಂತೆ ಕಂಡಂತಹ ಪೊಲೀಸರು AK-47 ನಿಂದ ಫೈರ್ ಮಾಡಿದ್ದು ಉರಿಯುವ ಬೆಂಕಿಗೆ ಜ್ವಾಲಾ ಪರ್ವತವಾಗಿ ಸ್ಫೋಟಿಸಿದೆ. ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆಗೆ ಕ್ಲೈಮ್ಯಾಕ್ಸ್ ಸನ್ನಿಹಿತವಾಗ್ತಾ ಇದೆ. ಸಿದ್ದು, ಬಿಕೆ ಡೆಲ್ಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ನಾಳೆ ಹೈಕಮಾಂಡ್ ಜೊತೆ ಮ್ಯಾರಥಾನ್ ಮೀಟಿಂಗ್ ಫಿಕ್ಸ್ ಆಗಿದೆ. ನಾಳೆ ರಾತ್ರಿಯ ಒಳಗೆ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಸಿಗಲಿದೆ. ಆದರೆ ಗವರ್ನರ್ಗೆ 3 ದಿನಗಳ ಕಾಲ ತವರೂರು ಕರೆದಿದೆ. ಇದು ಮತದಾರರ ಪಟ್ಟಿಯ ಮೆಗಾ ಸರ್ಜರಿ ಅಂತಿಮ ಹಂತ ತಲುಪಿದೆ. ಆಪರೇಷನ್ SIRನಲ್ಲಿ 80 ಲಕ್ಷ ವೋಟರ್ಸ್ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ದಾಖಲೆಗಳಲ್ಲಿ ವ್ಯತ್ಯಾಸವಾಗಿದ್ದು ವೋಟಿಂಗ್ ಲಿಸ್ಟ್ನಲ್ಲಿ ಭಾರೀ ಬದಲಾವಣೆ ಸಾಧ್ಯತೆ ಇದ್ದು ತಪ್ಪನ್ನ ತಿದ್ದಿಕೊಳ್ಳೋಕೆ ತಿಂಗಳ ಕಾಲಾವಕಾಶವೂ ಇದೆ. ಸರ್ಕಾರ ನಿಮ್ಮ ಅಂಗಳವನ್ನೇ ಕಬಳಿಸೋಕೆ ಬರ್ತಾ ಇದೆ. ಬೆಂಗಳೂರಿನ ಭೂ ಮಾಲೀಕರಿಗೆ ಡಿಕೆಶಿ ಸರ್ಕಾರ ಶಾಕ್ ಕೊಡ್ತಿದೆ. ಅಪ್ಪನ ಆಸ್ತಿಯಲ್ಲಿ ಸರ್ಕಾರಕ್ಕೂ ಪಾಲು ಬೇಕು ಅಂತ ಅಧಿಸೂಚನೆ ಸಿದ್ಧವಾಗಿದೆಯಂತೆ. 2000 ಚದರ ಮೀಟರ್ಗಿಂತ ಹೆಚ್ಚು ಆಸ್ತಿ ಇದ್ರೆ 45% ಆಸ್ತಿಯನ್ನ ಹೊಡೆಯೋಕೆ ಹೊಂಚನ್ನ ಹಾಕಿದ್ದು ರಾಜ್ಯಪಾಲರಿಗೂ ದೂರು ಮುಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.